ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಲ್ಲ ಸರ್, ಇದೇನು ಸರ್ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಿ? ಯಾವಾಗ ಬಂದ್ರಿ ಸರ್ ನೀವು? ನೀವು ಅಮೇರಿಕಾಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ಅಮೇರಿಕಾಗಲ್ರಿ, ಯುರೋಪ್ಗೆ. ನನ್ನ ಬ್ರದರ್ ಈಶ್ವರ್ ಪ್ರಸಾದ್ ಇದ್ದಾರಲ್ಲ, ಅದೇ ಹೇಮಗಿರಿ ಲಾಯರ್ ಆಗಿದ್ರಲ್ರಿ. ಹಾಂ, ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ನನ್ನ ಕರೆದಿದ್ದರು. ಭಾಳ ವರ್ಷಗಳಿಂದ ಕರಿತಾಯಿದ್ರು. ಹೇಗೂ ಕೋರ್ಟ್ ವೆಕೇಷನ್ ಇತ್ತು, ಅದಕ್ಕೋಸ್ಕರ ಈ ಸರ್ತಿ ಹೋಗಿ ಬಂದು ಬಿಡೋಣ ಅಂತ ಹೋಗಿದ್ದೆ ಲಂಡನ್ಗೆ. ಹಾಗೆ ಯುರೋಪ್ ಟೂರು ಮಾಡಿಕೊಂಡು ಬಂದೆ. ಯಾವಾಗ ಬಂದ್ರಿ ಸರ್? ನೆನ್ನೆ ಸಂಜೆ ಬಂದೆ ಕಣ್ರಿ. ಸರ್, ನಮ್ಮ ಗುರುಗಳು ಹೋಗಿದ್ರಂತೆ ಸರ್ ಲಂಡನ್ಗೆ. ನಿಮ್ಗೇನಾದರೂ ಸಿಕ್ಕಿದ್ರಾ ಅಲ್ಲಿ? ರೀ, ಏನು ಲಂಡನ್ನೇನು ನಿಮ್ಮ ಮನೆ ಗಲ್ಲಿ ಅಂದ್ಕೊಂಡಿದ್ದೀರಾ ನೀವು? ಲಂಡನ್ ಎಷ್ಟು ದೊಡ್ಡದು ಗೊತ್ತೇನ್ರಿ? ಅವರಲ್ಲಿ ಡೋಂಗಿ ಉಪದೇಶ ಕೊಡ್ತಾಯಿದ್ರು, ನನಗೆ ಹೇಗೆ ಸಿಕ್ಕೋಕ್ಕೆ ಸಾಧ್ಯನ್ರಿ? ತಗೊಳ್ರಿ, ಲಂಡನ್ನಿಂದ ನಿಮಗೆ ಪಾಂಡುಗೆ ಏನೋ ಗಿಫ್ಟ್ಗಳು ತಂದಿದ್ದೀನಿ, ತಗೊಳ್ಳಿ. ಥ್ಯಾಂಕ್ಸ್ ಸರ್. ನೋಡ್ರಿ, ಆ ಬ್ಯಾಗು ಅಲ್ಲಿದೆಯಲ್ಲ, ಆ ಬ್ಯಾಗಲ್ಲಿ ಪಾಂಡುಗೆ ಒಂದು ಜೀನ್ಸು, ಟೀ ಶರ್ಟು, ಸ್ವಲ್ಪ ಚಾಕ್ಲೇಟ್ಸು ಇಟ್ಟಿದ್ದೀನಿ. ಆ ಇನ್ನೊಂದು ಬ್ಯಾಗಲ್ಲಿ ನಿಮ್ಗೊಂದೆರಡು ಪರ್ಫ್ಯೂಮ್ ಬಾಟ್ಲು, ಚಾಕ್ಲೇಟ್ಸು ಇಟ್ಟಿದ್ದೀನಿ. ಪಾಂಡು ಬಂದ ತಕ್ಷಣ ಕೊಟ್ಟುಬಿಡಿ ಅದನ್ನು, ಓಕೆ? ಏನೇನಾಗಿದೆ ರೀ ಕೇಸುಗಳೆಲ್ಲ? ನಾನು ಇಲ್ಲದೆ ಇದ್ದಾಗ ವೆಕೇಷನಲ್ಲಿ ಕ್ರಿಮಿನಲ್ ಕೇಸುಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಬಂದಿರಬೇಕಲ್ಲ ಕೆಲವು. ಏನೇನಾಗಿದೆ? ಹಲೋ, ಹಾಂ ಸರ್, ನಮಸ್ಕಾರ. ಶಿವಕೃಷ್ಣ ದೇಸಾಯಿ ಸಾಹೇಬ್ರಿಗೆ. ಸರ್, ಓಹೋ, ಹೌದು ಸರ್, ಹೌದು ಸರ್, ದೇಶದಲ್ಲಿರಲಿಲ್ಲ. ಹೌದು ಸರ್, ಯುರೋಪ್ಗೆ ಹೋಗಿದ್ದೆ. ಲಂಡನ್ಗೆ ಸರ್. ಲಂಡನ್ನಲ್ಲಿ ನಮ್ಮ ಬ್ರದರ್ ಗೊತ್ತಿರಬೇಕಲ್ಲ ಸರ್, ಈಶ್ವರ್ ಪ್ರಸಾದ್ ಅಂತ ಲಾಯರ್ ಇದ್ರಲ್ಲ. ಹಾಂ, ಅವ್ರ ಹೆಂಡತಿ ಲಲಿತಾ ಅಂತ. ಹೌದು ಸರ್, ಹೇಮಗಿರಿಲಿ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ. ಹಾಂ ಹಾಂ, ಏನು ಸರ್ ಸಮಾಚಾರ? ಫೋನ್ ಮಾಡಿದ್ದೀರಿ? ಹಾಂ 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 ಹಾಂ, ಓಕೆ. ನನ್ನ ಹತ್ರ ಮಾತಾಡಬೇಕಾ? ಆಯಿತು ಸರ್, ನಾನು ನಿಮ್ಮ ಮನೆಗೆ ಬರ್ತೀನಿ. ಯಾವಾಗ ಇರ್ತೀರಿ ಸರ್? ಬೇಡ ಸರ್, ತಾವಿಲ್ಲಿ ಆಫೀಸಿಗೆ ಬರೋದು ಬೇಡ. ಅಯ್ಯಯ್ಯೋ, ತಾವು ಮುಖ್ಯಮಂತ್ರಿಗಳಾಗಿದ್ದವರು ನಮ್ಮ ಆಫೀಸಿಗೆ ಬಂದರೆ ಚೆನ್ನಾಗಿರಲ್ಲ. ನಾನೇ ನಿಮ್ಮ ಮನೆಗೆ ಬರ್ತೀನಿ ಸರ್. ಅಯ್ಯೋ ದೇವರೇ, ಬೇಡ ಅಂದರೆ ಬರ್ತೀನಿ ಅಂತ ಹಠ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಸರ್? ನಮ್ಮ ಆಫೀಸ್ಗೆ ತಮ್ಮಂಥವ್ರು ಬರೋದು ಚೆನ್ನಾಗಿರಲ್ಲ ಸರ್. ನಮ್ಮ ಆಫೀಸ್ನಲ್ಲಿರೋ ಪ್ರತಿಯೊಂದು ಫರ್ನಿಚರ್ ಮೇಲೂ ಧೂಳು ಕೂತಿರುತ್ತೆ. ಜೊತೆಗೆ ನಮ್ಮ ಆಫೀಸ್ನಲ್ಲಿ ಕುರ್ಚಿಗಳು ಕುಂಟುತ್ತಾ ಇರುತ್ತೆ. ಇಲ್ಲಿ ಇಬ್ಬರು ಬಫೂನ್ಗಳಿದ್ದಾರೆ. ಬೇಡ ಅಂತ ನೀವಂದರೆ ನಾನೇನು ಮಾಡೋಕ್ಕಾಗುತ್ತೆ ಸರ್? ಬನ್ನಿ ಸರ್ ಇಲ್ಲಿಗೆ. ನೋಡಿ ಸರ್, ನೋಡಿ, ಇನ್ನೂ ಒಂದು ವಾರ ನನ್ನ ಕೋರ್ಟಿಗೆ ರಜಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲೇ ಇರ್ತೀನಿ. ತಾವು ಯಾವಾಗ ಬಂದರೂ ಸರಿ, ಬರೋಕ್ಕೆ ಮುಂಚೆ ದಯವಿಟ್ಟು ಒಂದು ಫೋನ್ ಮಾಡಿ ಸರ್, ಅಷ್ಟೇ. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ. ಓಹೋ, ನಮಸ್ಕಾರ ಸರ್. ಏನಯ್ಯ ಪಾಂಡು, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು ಸರ್. ತಾವು ಯಾವಾಗ ಬಂದ್ರಿ ಸರ್ ಲಂಡನ್ನಿಂದ? ನೆನ್ನೆ ಸಂಜೆ ಬಂದೆ ಕಣಪ್ಪ. JMFC ಕೋರ್ಟ್ನಲ್ಲಿ ಕೃಷ್ಣಪ್ಪ ನಾಯ್ಡು ಮೇಲೆ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಕೇಸ್ ಇತ್ತಲ್ರಿ, ಲಾಸ್ಟ್ ಮಂತ್. ಯಾವಾಗಲೂ ಯಾವತ್ತಿಗೆ ಹೋಯ್ತು ಡೇಟು? ಅದು ಸರ್ ಆ ಕೇಸ್ ಉಲ್ಟಾ ಆಗೋಯ್ತು ಸರ್. ಆ ಕೇಸಿನ ಜಡ್ಜ್ಮೆಂಟ್ ಬಂತು, ಅದರಲ್ಲಿ ಆ ಕೃಷ್ಣಪ್ಪ ನಾಯ್ಡುಗೆ 6 ತಿಂಗಳು ಜೈಲು ಶಿಕ್ಷೆ ಆಗೋಯ್ತು ಸರ್. 6 ತಿಂಗಳ ಶಿಕ್ಷೆನಾ ಕೃಷ್ಣಪ್ಪ ನಾಯ್ಡುಗೆ? ಅದು ಹೇಗ್ರಿ ಇಷ್ಟು ಬೇಗ ಶಿಕ್ಷೆ ಆಗುತ್ತೆ? ಅಲ್ರಿ, ಆ ಕೇಸ್ನಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಎವಿಡೆನ್ಸ್ ಆಗಬೇಕಾಗಿತ್ತು, IO ಎವಿಡೆನ್ಸ್ ಆಗಬೇಕಾಗಿತ್ತು, ಆರ್ಗ್ಯುಮೆಂಟ್ಸ್ ಆಗಬೇಕಾಗಿತ್ತು, ಜಡ್ಜ್ಮೆಂಟ್ ಆಗಬೇಕಾಗಿತ್ತು. ಇಷ್ಟು ಬೇಗ ಹೇಗೆ 6 ತಿಂಗಳ ಶಿಕ್ಷೆ? ಎಲ್ಲ ಅವತ್ತೇ ಆಗೋಯ್ತು ಸರ್. 3 ದಿವಸ ಬಿಟ್ಟು ಜಡ್ಜ್ಮೆಂಟ್ ಕೊಟ್ಬಿಟ್ರು. ಅಯ್ಯೋ ದೇವ್ರೆ, ಜಡ್ಜ್ಮೆಂಟ್ ಬಂದು ಕೃಷ್ಣಪ್ಪ ನಾಯ್ಡುಗೆ ಶಿಕ್ಷೆನೂ ಆಗೋಯ್ತಾ? ಛೇ,
ಛೇ 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 ಅಲ್ಲಯ್ಯ ಪಾಂಡು, ನಾನು ನಿನಗೆ ಹೇಳಿರಲಿಲ್ವಾ ನಮ್ಮ ಸೀನಿಯರ್ ದೇಶದಲ್ಲಿಲ್ಲ, ಒಂದು ಅಡ್ಜರ್ಮೆಂಟ್ ಕೊಡಿ ಸಾಹೇಬ್ರೆ ಅಂತ ಮ್ಯಾಜಿಸ್ಟ್ರೇಟ್ ಸಾಹೇಬ್ರನ್ನ ಕೇಳು, ಅಡ್ಜರ್ಮೆಂಟ್ ಕೊಡ್ತಾರೆ, ಕೇಸ್ ನಡೆಸೋದು ಬೇಡ ಅಂತ ಹೇಳಿರಲಿಲ್ವ ನಾನು ನಿನಗೆ? ಅಡ್ಜರ್ಮೆಂಟ್ ಕೇಳಲಿಲ್ವ ನೀನು? ಸರ್, ಆ ಕೇಸ್ ಕೂಗಿದಾಗ ಇವನು ಅಡ್ಜರ್ಮೆಂಟ್ ಕೇಳಲೇ ಇಲ್ಲ ಸರ್. ನಾನೇ ಕೇಸ್ ನಡೆಸ್ತೀನಿ ಅಂತ ಹೇಳ್ಬಿಟ್ಟ. ಏನಯ್ಯ ಪಾಂಡು? ಹ್ಞೂ ಸರ್, ಕೋರ್ಟಲ್ಲಿ ನಾನು ಮಾತಾಡೋ ಹೋಗಿಲ್ವಲ್ಲ ಸರ್, ಅದಕ್ಕೆ ಇವನಿಗೆ ಕಣ್ಸನ್ನಲ್ಲಿ ಹೇಳ್ತಾನೆ ಇದ್ದೆ ಅಡ್ಜರ್ಮೆಂಟ್ ಕೇಳೋ ಅಂತ. ಇವನು ನಾನೇ ಕೇಸ್ ನಡೆಸ್ತೀನಿ ಅಂತ ಹೇಳೇ ಬಿಟ್ಟ ಸರ್. ಯಾಕಪ್ಪ ಹಾಗೆ ಮಾಡಿದೆ ನೀನು? ಅದು ನಾನು ಇಂಡಿಪೆಂಡೆಂಟಾಗಿ ಕೇಸ್ಗಳನ್ನ ನಡೆಸೋದನ್ನು ಕಲಿಬೇಕಲ್ಲ ಸರ್, ಅದಕ್ಕೆ ಸರ್. ಅಲ್ಲಯ್ಯ, ಇಂಡಿಪೆಂಡೆಂಟಾಗಿ ಕೇಸ್ ನಡೆಸಬೇಕು ಅಂತ ಏನು ತಪ್ಪಿಲ್ಲದೆ ಇರೋ ಕೃಷ್ಣಪ್ಪ ನಾಯ್ಡು ಜೈಲಿಗೆ ಕಳಿಸ್ಬಿಟ್ರೆ? ಅಲ್ಲಪ್ಪ, ಕೃಷ್ಣಪ್ಪ ನಾಯ್ಡು ಆಕ್ಸಿಡೆಂಟಲ್ಲಿ ಏನೂ ತಪ್ಪಿರಲಿಲ್ಲ. ಆ ಇನ್ಸ್ಪೆಕ್ಟರ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ, ಬ್ರೇಕ್ ಇನ್ಸ್ಪೆಕ್ಟರ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಈತಂದು ತಪ್ಪಿರಲಿಲ್ಲ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅವರಿಬ್ಬರು ಕ್ರಾಸ್ ಎಕ್ಸಾಮಿನೇಷನ್ ಏನೇನು ಕೇಳಿದೆ ಅವ್ರನ್ನ, ಆ ಇನ್ಸ್ಪೆಕ್ಟರ್ನ, ಬ್ರೇಕ್ ಇನ್ಸ್ಪೆಕ್ಟರ್ನ? ಅಯ್ಯೋ ಸರ್, ಇವ್ರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲೇ ಇಲ್ಲ ಸರ್. ಸರ್, ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿರಲ್ಲ, ಅದೇ ಸ್ಟೈಲಲ್ಲಿ ವಿಟ್ನೆಸ್ ಬಾಕ್ಸ್ ಹತ್ರ ಬಂದ ಸರ್. ಅಲ್ಲಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬಂದರು ಸರ್. ಅವ್ರ ಹೆಸರೇನು ಅಂತ ಕೇಳ್ದ. ಅವರು ಷಣ್ಮುಗಪ್ಪ ಅಂತಂದರು. ಅದಕ್ಕೆ ಪ್ರೂಫ್ ಏನು ಅಂತ ಕೇಳ್ದ ಸರ್ ಇವನು. ಅದಕ್ಕೆ ಮ್ಯಾಜಿಸ್ಟ್ರೇಟ್ ಇವನನ್ನು ಬೈದ್ಬಿಟ್ರು ಸರ್. ಆಮೇಲೆ ಬ್ರೇಕ್ ಇನ್ಸ್ಪೆಕ್ಟರ್ ಬಂದರು ಸರ್. ಅವ್ರ ಹೆಸರು ಕೇಳ್ದ. ದಟ್ಸಾಲ್ ಅಂತಂದ್ಬಿಟ್ಟ ಸರ್. ಆಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ ಸರ್. ಜಡ್ಜ್ ಸಾಹೇಬರು ಜಡ್ಜ್ಮೆಂಟಿಗೆ ಹಾಕೊಂಡ್ಬಿಟ್ರು ಸರ್. ಆಮೇಲೆ 6 ತಿಂಗಳು ಜೈಲು ಶಿಕ್ಷೆ ಅಂತಲೂ ಆಗೋಯ್ತು ಸರ್. ಈಡಿಯಟ್, ಯು ಆರ್ ಅನ್ ಈಡಿಯಟ್ ಆಫ್ ದಿ ಫಸ್ಟ್ ರೇಟ್ ಐಸೆ. ಅಲ್ಲಯ್ಯ, ಯಾಕಯ್ಯ ಅಂತ ಕೆಲಸ ಮಾಡಿದೆ ನೀನು? ಅಲ್ಲಪ್ಪ, ಅದರಲ್ಲಿ ಕೃಷ್ಣಪ್ಪ ನಾಯ್ಡು ಏನು ತಪ್ಪಿರಲಿಲ್ಲ ನೋಡಯ್ಯ. ಕೃಷ್ಣಪ್ಪ ನಾಯ್ಡು ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಾಗ ಎದುರುಗಡೆಯಿಂದ ಒನ್ ವೇನಲ್ಲಿ ಆ ಸ್ಕೂಟ್ರನ್ನು ಬಂದ ಕಣಯ್ಯ. ಒನ್ ವೇನಲ್ಲಿ ಸ್ಕೂಟ್ರನ್ನು ಬರ್ದ ಅಂತ ಕೃಷ್ಣಪ್ಪ ನಾಯ್ಡುಗೆ ಏನು ಗೊತ್ತು? ಅದನ್ನು ನೀನು ಇವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಬೇಕಾಗಿತ್ತಲ್ವಾ? ಆಮೇಲೆ ಅಲ್ಲೊಂದು ಕರು ಥರ ಇದೆ, ಅಲ್ಲಿ ಆಗಿರೋದು, ಅಲ್ಲಿ ಬರ್ತಾ ಇರೋದು ಈತನ ಕಾಣಿಸ್ತಿಲ್ಲ ಅಂತ ನಾನು ಕೇಳಬೇಕಾಗಿತ್ತು ಆ ಬ್ರೇಕ್ ಇನ್ಸ್ಪೆಕ್ಟರ್ನ, ಪೊಲೀಸ್ ಇನ್ಸ್ಪೆಕ್ಟರ್ನ. ಜೊತೆಗೆ ಅಲ್ಲಿ ರೋಡ್ ಫಾರ್ಮೇಷನ್ ಸರಿ ಇರಲಿಲ್ಲಯ್ಯ. ನೋಡು, ಕರ್ವುಗಳಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಇರುತ್ತೆ. ಆ ಥರ ರೋಡ್ ಫಾರ್ಮ್ ಮಾಡಬೇಕು, ಆ ಥರ ಮಾಡಿರಲಿಲ್ಲ ಮುನ್ಸಿಪಾಲ್ಟಿಯವರು. ಅದರದ್ದೆಲ್ಲ ಸ್ಕೆಚ್ ತರಿಸಿದ್ದೆ ನಾನು. ರೋಡ್ ಇನ್ಸ್ಪೆಕ್ಟರ್ದು ರಿಪೋರ್ಟ್ ಇತ್ತು, ಅದನ್ನೆಲ್ಲ ನೋಟ್ಸ್ ಮಾಡಿ ಫೈಲಲ್ಲಿ ಇಟ್ಟಿದ್ದೆ. ಅದನ್ನೆಲ್ಲ ಕೇಳ್ಬೇಕು ತಾನೇ ನೀನು? ನಿಮ್ಮ ಹೆಸರೇನು ಅಂತ ಇಬ್ಬರನ್ನು ಕೇಳಿಬಿಟ್ಟು ದಡ್ಸಾಲ್ ಅಂತ ಅಂದ್ಬಿಟ್ರೆ? ಛೇ 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 ಛೇ. ಓ ರಾಮ ರಾಮ. ಕೃಷ್ಣಪ್ಪ ನಾಯ್ಡು ಏನಂದ ಜಡ್ಜ್ಮೆಂಟ್ ಬಂದಮೇಲೆ? ಆಚೆ ಕಡೆ ಬೇರೆ ಲಾಯರ್ ಹತ್ರ ಅಪೀಲ್ ಹಾಕಿಸ್ತೀನಿ, ಜಾಮೀನು ಸಿಕ್ಕು ಹೊರಗೆ ಬಂದ ತಕ್ಷಣ ಈ ಪಾಂಡುಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಿದ್ದ ಸರ್. ಏನಯ್ಯ ಇಂಥ ಕೆಲಸ ಮಾಡ್ತೀರಿ ನೀವು? ಕೃಷ್ಣಪ್ಪ ನಾಯ್ಡು ತುಂಬ ಒಳ್ಳೆ ಮನುಷ್ಯ, ಆತನ ಸ್ವಲ್ಪನೂ ತಪ್ಪಿರಲಿಲ್ಲ. 20 ವರ್ಷದಿಂದ ನನ್ನ ಕ್ಲೈಂಟ್ ಕಂಡ್ರಿ ಅವನು. ಎಷ್ಟು ಸಾರಿ ನನಗೆ ಹೆಲ್ಪ್ ಮಾಡಿದ್ದಾನೆ. ಅವನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀನು ಎಡವಟ್ಟು ಮಾಡಿಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟಿದೆಯಲ್ಲಯ್ಯ. ಸಾರಿ ಸರ್. ಈಗ ಕೃಷ್ಣಪ್ಪ ನಾಯ್ಡು ಈಚೆ ಬಂದರೆ ಏನು ಮಾಡ್ತೀಯ ನೀನು? ಅದೇ ಬಹಳ ಭಯ ಆಗ್ತಿದೆ ಸರ್. ಅನ್ಭವ್ಸ, ನಾ ಕೋರ್ಟಲ್ಲಿ ಕಣ್ಸನ್ನ ಮಾಡ್ತಾನೆ ಇದ್ದೀನಿ. ನೋಡಿದ್ರು ನೋಡ್ದ ಹಾಗಿದ್ಬಿಟ್ಟು ನಾನೇ ಕೇಸ್ ನಡೆಸ್ತೀನಿ ಅಂತ ಹೇಳ್ಬಿಟ್ಟ. ಈಗ ಅನ್ಭವ್ಸೋ. ರೇ, ಸ್ವಲ್ಪ ಸುಮ್ಮನೆ ಇರಿ ಶಾರದಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರಿ. ಯಾವತ್ತಪ್ಪ ಈ ಜಡ್ಜ್ಮೆಂಟ್ ಆಗಿದ್ದು? ಲಾಸ್ಟ್ ಮಂಡೇ ಸರ್. ಸರಿ, ಆ ಫೈಲ್ ಹುಡುಕೊಡು. ಇಲ್ಲಿ ಕೃಷ್ಣಪ್ಪನ ಬಿಡಿಸೋಕೊಂದು ಅರ್ಜಿ ಹಾಕೋಣ. ನಿಮ್ಮ ಮಗಳನ್ನು ಕೊಟ್ಕೊಂಡು
ಇಮ್ಮಿಡಿಯೇಟಾಗಿ ಒಂದು ಜಡ್ಜ್ಮೆಂಟ್ ಕಾಪಿ ತೊಗೊಳಕ್ಕೆ ಏರ್ಪಾಟ್ ಮಾಡು. ಒಂದು ಅರ್ಜಿ ಹಾಕೋಣ. ಸರ್, ಈ ಅರ್ಜಿ ಹಾಕಬೇಕಾ ಸರ್? ಅವನು ಈಚೆ ಬಂದು ನನಗೇನಾದರೂ ಮಾಡಿದ್ರೆ? ಹೋ, ಎಂಥ ಕ್ರೂರಿ ಮನುಷ್ಯನಯ್ಯ ನೀನು. ಅಲ್ಲಯ್ಯ, ಅವನು ಈಚೆ ಬಂದರೆ ನಿನಗೇನಾದರೂ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವನ್ನ ಈಚೆ ಬರದೇ ಇದ್ದ ಹಾಗೆ ಅರ್ಜಿನೇ ಹಾಕದೇ ಇರೋಕ್ಕಾಗುತ್ತೇನೆಯಾ? ಅದು ನಮ್ಮ ತಪ್ಪಿಟ್ಕೊಂಡು, ನಿನ್ನ ತಪ್ಪಿಂದ ಅವನು ಜೈಲಿಗೆ ಹೋಗಿರೋದು. ಅವನು ಈಚೆ ಬರ್ತಾನೆ ಅಂತ ಅರ್ಜಿ ಹಾಕಬಾರ್ದಂತೆ. ಹಾ, ಏನು ಹ್ಯುಮ್ಯಾನಿಟಿನಪ್ಪ. ಯಾರಯ್ಯ ಕಲಿಸಿದ್ದು ನಿನಗಿದು? ಇಡಿಯಟ್. ನೋಡು, ಅವನು ನಮಗಿದುವರೆಗೂ 30,000 ರೂಪಾಯಿ ಫೀಸ್ ಕೊಟ್ಟಿದ್ದಾನೆ. ಆತಂದೇನೂ ತಪ್ಪಿಲ್ಲ. ಅಂಥವನ್ನ ನೀನು ಜೈಲಿಗೆ ಕಳಿಸಿದ್ದೀಯಾ? ಆ 30,000 ರೂಪಾಯಿ ಪೂರ್ತಿ ಅವನಿಗೆ ವಾಪಸ್ ಕೊಡಬೇಕು. ಈ ಅರ್ಜಿ ಹಾಕಿ ಅವನ ನೀಚೆ ತಗೊಂಬರ್ತೀನಿ. ನಿನ್ನ ಕೈಯಿಂದ ಕೊಡಬೇಕು 30,000 ರೂಪಾಯಿ ಅವನಿಗೆ, ಕೃಷ್ಣಪ್ಪ ರಾಯುಡುಗೆ. ಆಯಿತು ಸರ್. ಹೆದರ್ಕೋಬೇಡ. ನಿನಗೇನು ಮಾಡಿಕೊಡೋದು ಅಂತ ನಾನು ಕೃಷ್ಣಪ್ಪ ನಾಯ್ಡುಗೆ ಹೇಳ್ತೀನಿ. ರೀ ಶಾರದಮ್ಮ, ಲಂಡನ್ನಿಂದ ಅದೇನೋ ಗಿಫ್ಟ್ ತಂದಿದ್ನಲ್ರಿ, ಕೊಟ್ರೇನ್ರಿ ಪಾಂಡುಗೆ? ಕೊಟ್ಟೆ ಸರ್, ಕೊಟ್ಟೆ. ನೋಡಪ್ಪ ಪಾಂಡು, ಆ ಟೀ ಶರ್ಟು ಪ್ಯಾಂಟು ನಿನ್ನ ಅಳತೆಗೆ ಸರಿ ಹೋಗುತ್ತಾ ನೋಡು. ಟೀ ಶರ್ಟಾ? ಇಲ್ವಲ್ಲ ಸರ್ ಇದರಲ್ಲಿ? ಇಲ್ವಾ? ಹೋ, ಸರಿಯಾಗಿ ನೋಡಯ್ಯ. ಟೀ ಶರ್ಟು, ಒಂದು ಜೀನ್ಸು, ಚಾಕ್ಲೇಟ್ಸು ಎಲ್ಲ ಹಾಕಿಟ್ಟಿದ್ದೀನಿ ಅದರಲ್ಲಿ. ಇಲ್ಲ ಸರ್, ಇದರಲ್ಲೇನೋ ಪರ್ಫ್ಯೂಮ್ ಮಾತ್ರ ಇದೆ. ಚಾಕ್ಲೇಟು, ಟೀ ಶರ್ಟು ಏನಿಲ್ಲ ಸರ್. ಪರ್ಫ್ಯೂಮ್ಸ್ ಇದೆಯಾ ಪ್ಯಾಕೆಟಲ್ಲಿ? ಏನು ರೀ ಶಾರದಮ್ಮ, ನೀವು ಆತನಿಗೆ ಯಾವ ಗಿಫ್ಟ್ ಪ್ಯಾಕೆಟ್ ಕೊಟ್ರಿ? ಸರ್, ಆ ಪ್ಯಾಂಟು ಟೀ ಶರ್ಟು ನಾನು ಇಟ್ಕೊಂಡೆ ಸರ್. ಹಾಂ, ಪ್ಯಾಂಟು ಟೀ ಶರ್ಟು ನಿಮಗಿಟ್ಕೊಂಡ್ರ? ನಿಮಗೆ ಯಾಕ್ರಿ ಪ್ಯಾಂಟು ಟೀ ಶರ್ಟು? ಸರ್, ನಮ್ಮ ಗುರುಗಳ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ ಸರ್. ಅದಕ್ಕೆ ನಾನು ಕೋ ಡೈರೆಕ್ಟರ್ ಆಗಬೇಕು ಅಂತಿದ್ದೀನಿ ಸರ್. ಅದನ್ನು ಡೈರೆಕ್ಟ್ ಮಾಡೋಕ್ಕೆ ಫಾರಿನಿಂದ ಒಬ್ಬರು ಬರ್ತಿದ್ದಾರೆ ಸರ್. ಅವ್ರಿಗೆ ಸೀರೆ ಗಿರೆ ಎಲ್ಲ ಇಷ್ಟ ಆಗಲ್ವಲ್ಲ ಸರ್. ಅವರು ಪ್ಯಾಂಟು ಶರ್ಟು ಹಾಕ್ಕೊಂಡ್ರೆ ಕನ್ವೀನಿಯೆಂಟ್ ಆಗಿರುತ್ತೆ ಅಂತಂದರು ಸರ್. ಅದಕ್ಕೆ ನಾನು ಇದನ್ನು ಇಟ್ಕೊಂಡು ಪಾಂಡುಗೆ ಪರ್ಫ್ಯೂಮ್ ಕೊಟ್ಟೆ ಸರ್. ರೈ ಮುಚ್ಚಿರಿ ಬಾಯಿ. ಪಾಂಡು ಮೇಲೆ ಹೇಳ್ತಾರೆ, ಪ್ಯಾಂಟು ಟೀ ಶರ್ಟು ಹಾಕ್ಕೊಂಡ್ರೆ ಯಾರಾದರೂ ಅಲ್ಲಿ ಇರೋಕ್ಕಾಗುತ್ತೇನ್ರಿ? ಪ್ಯಾಂಟು ಟೀ ಶರ್ಟು ಹಾಕ್ಕೊಳ್ತಾರಂತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರಂತೆ. ಓಹೋ, ದೊಡ್ಡ ಸ್ಪಿಲ್ಬರ್ಗು ನೀವು. ಸುಮ್ಮನೆ ಕೊಡ್ರಿ, ಆ ಪ್ಯಾಂಟು ಟೀ ಶರ್ಟು ಅವನು ಕೊಡಿ, ಆ ಪರ್ಫ್ಯೂಮ್ ನೀವು ತೊಗೊಳ್ಳಿ. ಬೇಕಾಗಿರೋದು ನಿಮಗೆ. ಮೃಣಾಲಿನಿ. ಓ ಸಿದ್ಧಾಂತ್, ನೀವು ಬಂದಿದ್ದೇ ಗೊತ್ತಾಗಲಿಲ್ಲ. ನಾನು ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಹಾಗೇನಿಲ್ಲ. ಯಾವ ಪುಸ್ತಕ ಓದ್ತಿದ್ದೀರಾ? ಓಹ್, ಯಾವುದೋ ಸ್ಪಿರಿಚುವಲ್ ಬುಕ್ ಓದ್ತಿರೋ ಹಾಗಿದೆ. ಚೆನ್ನಾಗಿದೆಯಾ? ರಾಮಕೃಷ್ಣ ಪರಮಹಂಸರ ಆತ್ಮಕಥೆ. ಮನಸ್ಸಿಗೆ ನೆಮ್ಮದಿ ಬೇಕು ಅನ್ನಿಸ್ತು, ಅದಕ್ಕೆ ಓದ್ತಾ ಇದ್ದೀನಿ. ಮೃಣಾಲಿ,
ನಾನು 2 ದಿವಸದಿಂದ ನಿಮ್ಮ ಹತ್ರ ಮಾತಾಡಲಿಲ್ಲ ಅಂತ ಈ ಪುಸ್ತಕ ಓದಿ ಸನ್ಯಾಸಿನಿ ಆಗೋ ಐಡಿಯಾ ಇಲ್ಲ ತಾನೆ? ಇನ್ನೂ ಅಷ್ಟೊಂದು ಬೇಸರ ಆಗಿಲ್ಲ, ಡೋಂಟ್ ವರಿ. ಅಂದರೆ ನನ್ನಿಂದ ಬೇಸರ ಆಗಿದೆ ಅಂತ ಅಲ್ವಾ? ಐ ಆಮ್ ವೆರಿ ಸಾರಿ ಮೃಣಾಲಿನಿ. ಆವತ್ತು ನೀವು ನಿಮ್ಮ ತಂದೆಯವ್ರ ಪಕ್ಷಕ್ಕೆ ಅಧ್ಯಕ್ಷೆ ಆಗ್ತೀನಿ ಅಂತ ಹೇಳಿದಾಗ ನಾನು ತುಂಬ ಹಾರ್ಷಾಗಿ ಬಿಹೇವ್ ಮಾಡಿದೆ. ನಾನು ನಿಮ್ಗೆ ಯಾವತ್ತೂ ಕೈ ಮಾಡಿರಲಿಲ್ಲ, ಆವತ್ತು ಹೊಡೆಯೋಕ್ಕೆ ಮುಂದಾಗ್ಬಿಟ್ಟೆ. ದಟ್ ವಾಸ್ ವೆರಿ ಚೀಪ್ ಆಫ್ ಮೀ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕೈ ಮುಗಿಬೇಡಿ, ಪರವಾಗಿಲ್ಲ. ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ, ಆದರೆ ಆ ಕ್ಷಣದಲ್ಲಿ ಗೊಂದಲ ಅಂತೂ ಆಯಿತು. ಬೇಸರ ಮಾಡ್ಕೊಬಿಡಿ ಮೃಣಾಲಿನಿ. ಇವತ್ತು ನನ್ನ ಮನಸ್ಸಲ್ಲಿರೋದು ಅದೇ. ನೀವು ನಿಮ್ಮ ತಂದೆಯವ್ರ ಪಕ್ಷಕ್ಕೆ ಅಧ್ಯಕ್ಷೆ ಆಗೋದು ನನಗೆ ಇಷ್ಟ ಇಲ್ಲ. ನಿಮ್ಮ ತಂದೆಯವ್ರು ಮಾಡಿದ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ಒಪ್ಪಿ ಪಕ್ಷದ ಅಧ್ಯಕ್ಷೆ ಆಗ್ತಿದ್ದೀರಾ. ಇದು ಅವ್ರ ಪಿತೂರಿ ಮತ್ತು ಹುನ್ನಾರ. ನೀವು ಓದಿರೋರು, ಬುದ್ಧಿವಂತೆ, ನಿಮಗಿದು ಅರ್ಥ ಆಗಬೇಡ್ವಾ? ಹಿಂದೆ ನಡೆದಿದ್ದನ್ನೆಲ್ಲ ಮರ್ತುಬಿಟ್ರ ಮೃಣಾಲಿನಿ? ನೀವು ಫೂಲಿಶ್ ಡಿಸಿಷನ್ ತೊಗೊಳ್ತೀರಾ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಮೇಲ್ನೋಟಕ್ಕೆ ಫೂಲಿಶ್ ಡಿಸಿಷನ್ ಅಂತ ಅನ್ನಿಸ್ಬಹುದು, ಆದರೆ ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿ ತಗೊಂಡ್ರೋ ನಿರ್ಧಾರ ಇದು. ಯಾವುದೇ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ಗೊಳಗಾಗಿ ತಗೊಂಡ್ರೋ ಇಂಪಲ್ಸಿವ್ ಡಿಸಿಷನ್ ಅಲ್ಲ ಇದು. ತರ್ಕಬದ್ಧವಾಗಿ ಯೋಚನೆ ಮಾಡಿ ತಗೊಂಡ್ರೋ ನಿರ್ಧಾರ ಇದು. ಇದು ನಮ್ಮ ತಂದೆ ಪರವಾಗಿ ತಗೊಂಡ್ರೋ ನಿರ್ಧಾರ ಅಂತ ಅನಿಸಿದ್ರು, ನಾನು ನಮ್ಮ ಮಾವನವ್ರ ಪರವಾಗಿ ತಗೊಂಡ್ರೋ ನಿರ್ಧಾರ ಇದು. ಅಪ್ಪ ಮತ್ತು ಮಾವನವರು ಬೀಗರು, ಆದರೆ ಅವರಿಬ್ಬರ ಮಧ್ಯೆ ಯಾವಾಗಲೂ ದ್ವೇಷ ಅನ್ನೋ ಕಂದಕ ಇರುತ್ತೆ. ಈ 2 ಕುಟುಂಬಗಳನ್ನು ಸೇರಿಸೋ ಸೇತುವೆ ನಾನು ಯಾಕೆ ಆಗಬಾರ್ದು ಅಂತ ಅನ್ನಿಸ್ತು. ತಪ್ಪ ಸಿದ್ಧಾಂತ? ನೀವು ಹೇಳ್ತಿರೋದು ಒಂದು ರೀತಿನಲ್ಲಿ ಸತ್ಯ, ಆದರೆ ಅದೊಂದು ಎಮೋಷ್ನಲ್ ರೀಸನಿಂಗ್ ಅಷ್ಟೇ. ಬರೀ ಇಮೋಷ್ನಲ್ ಆಗಲ್ಲ, ರಾಜಕೀಯವಾಗೂ ನಾನು ಯೋಚನೆ ಮಾಡಿದ್ದೀನಿ. ನಮ್ಮಪ್ಪನ ಜೊತೆ ಚಾಬ್ರಿ ಅವರು ಸೇರಿಕೊಂಡಿದ್ದಾರೆ. ಅವರಿಬ್ಬರದು ಡೆಡ್ಲಿ ಕಾಂಬಿನೇಷನ್. ಈ ಸಾರಿ ನಡೆಯೋ ಎಲೆಕ್ಷನಲ್ಲಿ ಅವರಿಬ್ಬರು ಕಾಂಬಿನೇಷನ್ ಗೆದ್ದೇ ಗೆಲ್ಲುತ್ತೆ ಅಂತ ಮೀಡಿಯಾದವರು ಹೇಳ್ತಾ ಇದ್ದಾರೆ. ಅವ್ರು ಗೆದ್ದರೆ ಮೊದಲನೇ ಅಪಾಯ ಯಾರಿಗೆ ಗೊತ್ತಾ? ಶಿವಕೃಷ್ಣ ದೇಸಾಯಿ ಅವರಿಗೆ. ಅವರನ್ನು ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನಾನು ಅಧ್ಯಕ್ಷೆ ಆದರೆ ಇದನ್ನೆಲ್ಲ ತಡಿಬಹುದಲ್ವಾ? ಇನ್ನೊಂದು ರೀತಿ ಯೋಚನೆ ಮಾಡಿ ನೋಡಿ ಸಿದ್ಧಾಂತ್. ಈಗ ನಮ್ಮ ತಂದೆ ಮೇಲಿರೋ ಕೊಲೆ ಕೇಸು ವಿಚಾರಣೆಗೆ ಬರೋ ಸಂಭವ ಇದೆ. ಒಂದು ವೇಳೆ ಅವರು ಆ ಕೇಸಲ್ಲಿ ಸೋತ್ರೆ ಅವರು ಜೈಲಿಗೆ ಹೋಗ್ತಾರೆ. ಅಪ್ಪ ರಾಜಾನಂದ ಸ್ವಾಮಿಯವರ ಕೊಲೆ ಮಾಡಿದರೆ ಅಂತ ಪ್ರೂವ್ ಆದರೆ ಅವರು ಜೈಲಿಗೆ ಹೋಗೇ ಹೋಗ್ತಾರೆ. ಅಪ್ಪ ಜೈಲಿಗೆ ಹೋದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಅಪ್ಪನ ಬಿಟ್ಟರೆ ಅವ್ರ ಪಾರ್ಟಿಲಿರೋ ಮುಖ್ಯ ವ್ಯಕ್ತಿ ಅಂದರೆ ಚಾಬ್ರಿ ಅವರು. ಅಕಸ್ಮಾತ್ ಅಪ್ಪ ಏನಾದರೂ ಜೈಲಿಗೆ ಹೋದರೆ ಚಾಬ್ರಿ ಅವ್ರದ್ದೇ ಸಾಮ್ರಾಜ್ಯ ಆಗ್ಬಿಡುತ್ತೆ. ಆಗ ಎಲ್ಲ ಚಾಬ್ರಿ ಅವರು ಹೇಳ್ದಾಗೆ ನಡೆಯುತ್ತೆ. ಅವ್ರನ್ನ ಹಿಡಿಯೋರು ಯಾರು ಇರೋದಿಲ್ಲ. ಅವರು ಮೊದಲನೇದಾಗಿ ಮಾವನವ್ರ ಮೇಲೆ ಸೇಡ್ ತೀರಿಸ್ಕೋತಾರೆ. ಆದರೆ ನಾನು ಆ ಪಕ್ಷದ ಅಧ್ಯಕ್ಷೆ ಆದರೆ ಚಾಬ್ರಿ ಅವರಿಂದ ಮಾವನವ್ರಿಗೆ ಆಗೋ ಅನ್ಯಾಯನ ತಡಿಬಹುದು. ನಾನು ಯಾವತ್ತಿದ್ರೂ ಈ ಮನೆ ಸೊಸೆ. ನನಗೆಲ್ಲದಕ್ಕಿಂತ ನಮ್ಮ ಮನೆಯವರು ಮುಖ್ಯ. ನಮ್ಮ ಮನೆಯವರಿಗೆ ಯಾವುದೇ ರೀತಿ ಅನ್ಯಾಯ ಆಗದೇ ಇರೋ ರೀತಿ ನಾನು ನೋಡ್ಕೋತೀನಿ. ನಾನು ಆ ಪಕ್ಷದ ಅಧ್ಯಕ್ಷೆ ಆದರೆ ನಮ್ಮ ತಂದೆ ಮನೆ ಮಧ್ಯೆ ಇರೋ ಬಿರುಕು ಕಡಿಮೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಮೃಣಾಲಿನಿ, ನೀವು ಹೇಳ್ತಿರೋದು ಸತ್ಯ. ನೀವು ತುಂಬ ಇನ್ನೋಸೆಂಟ್. ರಾಜಕೀಯದಲ್ಲಿ
ಮೊದಲನೇ ಹೆಜ್ಜೆ ಇಡಕ್ಕೆ ಹೋಗ್ತಿದ್ದೀರ. ನಿಮ್ಮ ತಂದೆಯವರು ಛಾಬ್ರಿಯವರು ರಾಜಕೀಯದಲ್ಲಿ ಹುಲಿಗಳು. ನೀವು ಪಕ್ಷದ ಅಧ್ಯಕ್ಷೆಯಾಗಿ ಎಲ್ಲ ಸರಿ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಪಕ್ಷದ ಅಧ್ಯಕ್ಷ ಆದಮೇಲೆ ಆ ಸ್ಥಾನಕ್ಕೆ ಅದರದೇ ಆದ ಲಿಮಿಟೇಷನ್ಸ್ ಇರುತ್ತೆ. ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ತಂದೆ ಪಾರ್ಟಿಗೆ ಅನುಕೂಲ ಆಗೋ ಥರ ನಿರ್ಧಾರಗಳು ಹೇಗೆ ತಗೋತೀರಾ? ಅದು ಸಾಧ್ಯನಾ? ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದೇ. ಆದರೆ ನಿಮ್ಮ ಉದ್ದೇಶನ ನೆರವೇರೋದಕ್ಕೆ ಛಾಬ್ರಿ ಅವರು, ಬಿಂಗ ಅವರು ಅವಕಾಶ ಮಾಡಿಕೊಡಲ್ಲ. ಮೃಣಾಲಿನಿ, ಈಗಲೂ ಅಷ್ಟೇ, ಇವತ್ತು ನನ್ನ ಅನಿಸಿಕೆ ಅದೇ. ನೀವು ಆ ಪಕ್ಷದ ಅಧ್ಯಕ್ಷೆ ಆಗೋದು ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಆ ಜವಾಬ್ದಾರಿಯ ಭಾರ ನಿಮ್ಮ ಕೈಯಲ್ಲಿ ಹೊರಕ್ಕಾಗಲ್ಲ. ಆದರೆ ಹಾಗಂತ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ. ನಾನು ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಆ ಪ್ರೀತಿ ನಿಮ್ಮ ಯಾವುದೇ ನಿರ್ಧಾರಗಳಿಂದ ಬದಲಾಗಿಲ್ಲ, ಬದಲಾಗೋದೂ ಇಲ್ಲ. ಹಾಗಾದರೆ ನಾನು ಆ ಪಕ್ಷಕ್ಕೆ ಅಧ್ಯಕ್ಷೆ ಆಗೋದು ಬೇಡ ಅಂತೀರಾ? ನಾನು ಬೇಡ ಅನ್ನಲ್ಲ. ಯಾಕೆಂದರೆ ಅದು ನಿಮ್ಮ ಸ್ವಾತಂತ್ರ್ಯ. ಮದುವೆಗೆ ಮುಂಚೆ ನಿಮ್ಮ ನಿರ್ಧಾರಗಳನ್ನ ಬೇರೆ ಯಾರೋ ತಗೊಳ್ತಿದ್ರಾ? ಇಲ್ಲ ತಾನೆ. ಈಗಲೂ ಅಷ್ಟೇ, ನಿಮ್ಮ ನಿರ್ಧಾರಗಳನ್ನು ನೀವೇ ತಗೊಳ್ಳೋ ಸ್ವಾತಂತ್ರ್ಯ ನಿಮಗಿದೆ. ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ